ನಮಸ್ಕಾರ. ಇವತ್ತು ಮತ್ತು ನಾವೆಲ್ಲ ಇಂದೋರ್ ಪ್ರವಾಸ ಮಾಡೋಣಂತ. ಬರ್ರಿ ನೋಡೋಣಂತ ಇಂದೋರ್ ಹೆಂಗೈತೆ ಅಂಥೇಳಿ. ನಿನ್ನೆ ಹೇಳಿದಂಗೆ ನಾವು ಮಹೇಶ್ವರದಿಂದ ಬೆಳಿಗ್ಗೆ ಬಸ್ನಾಗ ಇಂದೋರಿಗೆ ಬಂದ್ವಿ. ಇಂದೋರ್ ಒಳಗೆ ನಾವು ಫಸ್ಟ್ ನೋಡಿದ್ರಂದ್ರೆ ರಾಜವಾಡ. ಇದು ಹೋಳ್ಕರ್ ಮನೆತನದ ಒಂದು ಅರಮನೆ ಐತಿ. ಇದಕ್ಕೆ ಹಳೆ ಅರಮನೆನೂ ಅಂತಾರೆ. 7 ಅಂತಸ್ತಿನ ಒಂದು ದೊಡ್ಡ ಅರಮನೆ ಇದು. 1766 ಕಟ್ಟ್ಯಾರ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದ ಒಂದು 200 ವರ್ಷದ ಇತಿಹಾಸ ಇರುವಂತಹ ಅರಮನೆ ಇದು. ಬರ್ರಿ ಈ ಅರಮನೆ ಒಳಗೆ ಹೊರಗೆ ನೋಡಿ ಬರೋಣ ಅಂತ ಹೆಂಗೈತಿ ಅಂಥೇಳಿ. ಪ್ರೇಕ್ಷಕರಿಗೆ ಬರೀ 2 ಅಂತಸ್ತಷ್ಟ ಮೇಲೆ ಹೋಗಕ್ಕೆ ಬಿಡ್ತಾರೆ. ಮತ್ತು ಅದಕ್ಕಿಂತ ಹೆಚ್ಚು ಮೇಲೆ ಹೋಗಲಿಕ್ಕೆ ಪರ್ಮಿಷನ್ ಇರೋಂಗಿಲ್ಲ. ಎಂಟ್ರಿ ಫೀ ಒಬ್ಬೊಬ್ಬರಿಗೆ 20 ರೂಪಾಯಿ ಇರ್ತೈತಿ. ಇಲ್ಲೇ ನೀವು ಈ ರಾಜವಾಡ ನೋಡ್ತಾ ಇರೋದ್ರೊಳಗೆ ನಾನು ನಿಮ್ಗೆ ಇಂದೋರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಇಂದೋರು ಭಾರತದ ಅತ್ಯಂತ ಸ್ವಚ್ಛ ಶಹರ ಸಿಟಿ ಅಂತ ಹೇಳ್ತಾರೆ. ಇದು ಭಾಳ ವರ್ಷದಿಂದ ಪ್ರಶಸ್ತಿ ತೊಗೊಳಕೊಂತಾನೆ ಬಂದೈತಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಒಂದು ಇಂದೋರ್ ಒಳಗೆ IIT ಮತ್ತು IIM ಇರುವಂತಹ ಒಂದೇ ದೊಡ್ಡ ಸಿಟಿ ಇದು ಭಾರತದ್ದು. ಈ ಇಂದೋರ್ ಒಳಗೆ ಇನ್ನೊಂದು ವಿಶೇಷತೆ ಅಂದರೆ ಸ್ಟ್ರೀಟ್ ಫುಡ್ ಅಂತಾರೆ. ಸಂಜೆ ಮುಂದೆ ತಿನ್ನೋದು ಕಾವುಗಲ್ಲಿ ಅಂತವೆಲ್ಲ ಹುಬ್ಬಳ್ಳಿ ಒಳಗೆ ಹಂಗೆ 2 ಅದಾವೆ ಇಲ್ಲೇ. ಒಂದು ಸರಾಫ ಬಜಾರ್ ಮತ್ತೊಂದು ಚಪ್ಪನ್ ದುಕಾನ್ ಅಂಥೇಳಿ. ಇದಕ್ಕೆ ಮಿನಿ ಮುಂಬೈನೂ ಅಂತಾರೆ. ವ್ಯಾವಹಾರಿಕವಾಗಿ ಭಾಳ ಮುಂದುವರೆದಂತಹ ಪ್ರದೇಶ ಇದು. ಮಧ್ಯಪ್ರದೇಶದ ಫೈನಾನ್ಸ್ ಕ್ಯಾಪಿಟಲ್ ಅಂತಾರೆ, ಕಮರ್ಷಿಯಲ್ ಸೆಂಟರ್ ಅಂತಾರೆ. ಬಿಸ್ನೆಸ್ಗಳು ಇಲ್ಲಿ ಬೆಳೆದಾವು. ಇಲ್ಲಿ ಅರಮನೆಗಳದಾವು, ರಾಜವಾಡದಂಥವು, ಲಾಲ್ಬಾಗದಂಥವು, ಭಾಳ ಫೇಮಸ್ ಗುಡಿಗಳು ಅದಾವು. ಕಾಂಚ್ ಮಂದಿರ ಅಂತ ಐತಿ, ಅನ್ನಪೂರ್ಣ ಮಂದಿರ ಅಂತ ಐತಿ, ಮತ್ತೊಂದು ದೊಡ್ಡ ಗಣಪತಿ ಗುಡಿ ಅಂತ ಐತಿ. ಭಾಳ ಮಾರ್ಕೆಟ್ಸ್ ಅದಾವೆ, ದೊಡ್ಡ ದೊಡ್ಡ ಮಾರ್ಕೆಟು. ಇಲ್ಲಿಯ ಸೀರೆಗಳು ಭಾಳ ಫೇಮಸ್ಸು. ಎಸ್ಪೆಷಲಿ ಸೀತಾಮಾತಾ ಬಜಾರ್ ಅಂತ ಐತಿ. ಇಲ್ಲೇ ಕೈಯಿಂದ ಹಿಡಿದಂತಹ ಸೀರೆಗಳು ಭಾಳ ಫೇಮಸ್ ಅದಾವೆ. ಚಾಂದೇರಿ ಸೀರೆ ಕೇಳಿರ್ಬೋದು ನೀವು, ಮಹೇಶ್ವರಿ ಸ್ಯಾರಿ, ಆಭರಣಗಳ ದೊಡ್ಡದೊಂದು ಜ್ಯುವೆಲರಿ ಸೆಂಟರ್ ಕೂಡ ಐತಿ ಸರಾಫಾ ಬಜಾರ್ದೊಳಗೆ. ಸಂಜೆ ಮುಂದೆ ರಾಜವಾಡಕ್ಕೆ ಲೈಟಿಂಗ್ ಮಾಡ್ತಾರೆ. ಅದನ್ನು ನೋಡಿಕೊಂಡು ನಾವು ಅದ್ರ ಬಾಜುನ ಹೋಳ್ಕರ್ ಮ್ಯೂಸಿಯಂ ಅಂತ ಐತಿ, ವಸ್ತು ಪ್ರದರ್ಶನಾಲಯ. ಹೋಳ್ಕರ್ ಮನೆತನಕ್ಕೆ ಸಂಬಂಧಿಸಿದಂಥ ಹಳೆಯ ಎಲ್ಲ ವಸ್ತುಗಳನ್ನು ಇಲ್ಲೇ ಇಟ್ಟಾರ. ಒಳಗೆ ಫೀಸ್ ಏನಿರಂಗಿಲ್ಲ. ಒಳಗೆ ಹೋದ್ಕೊಳ್ಳೆ ನಿಮಗೊಂದು ಶಿವನ ಮೂರ್ತಿ ಸಿಗ್ತೈತಿ. ಖಡ್ಗಗಳು ಯುದ್ಧಕ್ಕೆ ವಾಪರ್ಸಿದ್ವು, ಹೆಂಗೆ ನೇಯ್ಗೆ ಮಾಡ್ತಿದ್ರು. ತೂಕದ್ದು ಕಲ್ಲುಗಳನ್ನು ನೋಡ್ಬೋದು, ಪೌಂಡ್ ಅಂತಿದ್ರು ಅವಾಗ. ಆಮೇಲೆ ದೇವ್ರನ್ನ ಹೊತ್ಕೊಂಡು ಹೋಗುವಂಥವು ಪಲ್ಲಕ್ಕಿಗಳು ಕಾಣ್ಬೋದು ನೀವು ಅಲ್ಲೇ. ಸುಮಾರು ನೀವು ಒಂದು 2 ತಾಸು ಆರಾಮಾಗಿ ಅಲ್ಲೇ ಟೈಮ್ ಕಳಿಬೋದು. ಅದನ್ನು ನೋಡಿಕೊಂಡು ನಾವು ಕಾಂಚ್ ಮಂದಿರ ಅಂತ ಐತಿ, ಗ್ಲಾಸ್ ಹೌಸ್, ಒಂದು ಜೈನ್ ಮಂದಿರ. ಇದು ಭಾಳ ಅದ್ಭುತವಾದಂತಹ ಗ್ಲಾಸಿನಲ್ಲಿ ತಯಾರಿಸಿದಂತಹ ಒಂದು ಮಂದಿರ. ಇದು ಪೂರ್ಣವಾದ ಒಂದು ಮಂದಿರವನ್ನು ಗ್ಲಾಸಿನ ಕಲೆಯಿಂದ ಗಾಜಿನಿಂದ ಮಾಡಿದ್ವು ಅದಾವು.
ಅದನ್ನು ನೋಡಿಕೊಂಡು ನಾವು ಬಡ ಗಣಪತಿ ಮಂದಿರ ಅಂತ ಐತಿ, ಭಾಳ ದೊಡ್ಡದಾದಂತಹ ಗಣಪತಿ ಇದು. ಅದಾದಮೇಲೆ ನಾವು ಲಾಲ್ಬಾಗ್ ಅರಮನೆ ಐತಿ, ಅದನ್ನು ನೋಡಲಿಕ್ಕೆ ಬಂದ್ವಿ. ಸುಮಾರು 76 ಎಕರೆ ಒಳಗೆ ಇದನ್ನು ಕಟ್ಟ್ಯಾರ. 45 ರೂಮ್ಗಳದಾವು. ಭಾಳ ದೊಡ್ಡದಾದಂತಹ ಒಂದು ಅರಮನೆ ಇದು. ಇಲ್ಲಿ ಇಟಾಲಿಯನ್ ಸ್ಟೈಲ್ ಒಳಗೆ ಈ ಬಿಲ್ಡಿಂಗ್ ಕಟ್ಟ್ಯಾರ. ಒಂದು 20 ಎಕರೆದ್ದು ಬರೀ ಗುಲಾಬಿ ಗಾರ್ಡನ್ನ ಇತ್ತಂತ ಒಂದು ಕಾಲದಾಗ. ಇದು ಈ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತ ಅರಮನೆ ಐತಲ್ಲ, ಆ ಒಂದು ಸ್ಟೈಲ್ ಒಳಗೆ ಇದನ್ನು ಕಟ್ಟ್ಯಾರ. ಹಳೆಯ ಮರಾಠ ಈ ಹೋಳ್ಕರ್ ಮನೆತನದವರು ಇದ್ದಂತಹ ಅರಮನೆ ಇದು. 1886 ಒಳಗೆ ಕಟ್ಟ್ಯಾರ ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ಪ್ರತಿಯೊಂದು ರೂಮ್ಗಳು ಬಹಳ ಅದ್ಭುತವಾಗಿ ಕಲಾತ್ಮಕವಾಗಿ ಕಟ್ಟಿದ್ದನ್ನು ನೀವೆಲ್ಲ ನೋಡ್ಬೋದು. ನಮಗೆ 2 ವಿಶೇಷತೆಗಳು ಅನಿಸಿದ್ವು ಇಲ್ಲೇ. ಕೆಳಗಿನ ಅಡುಗೆ ಮನೆಯಿಂದ ಮೇಲೆ ಗೆಸ್ಟ್ ಬಂದಾಗ ಊಟ ಕೊಡಲಿಕ್ಕೆ ಲಿಫ್ಟ್ ವ್ಯವಸ್ಥೆ ಇತ್ತಿಲ್ಲೇ. ಆ ಹಳೆ ಕಾಲದ ಲಿಫ್ಟ್ ನೋಡಲಿಕ್ಕೆ ಭಾಳ ಮಜಾ ಅನ್ನಿಸ್ತತಿ ಇಲ್ಲೇ. ಅದಾದಮೇಲೆ ನಾವು ಇಲ್ಲೊಂದು ಅನ್ನಪೂರ್ಣ ಮಂದಿರ ಅಂತ ಐತಿ, ಅಲ್ಲಿ ಬಂದ್ವಿ ನಾವು. ಇದೊಂದು ವಿಶೇಷವಾಗಿ ಕಲಾತ್ಮಕವಾಗಿ ಕಟ್ಟಿದಂತಹ ಒಂದು ದೇವಸ್ಥಾನ ಇದು. ಮೀನಾಕ್ಷಿ ಗುಡಿ ನೋಡಿರ್ಬೇಕಲ್ಲ ನೀವೆಲ್ಲ, ಆ ಒಂದು ಸ್ಟೈಲ್ ಒಳಗೆ ಇದನ್ನೆಲ್ಲ ಕಟ್ಟಿದಾರ ಈ ಗುಡಿನ. ಭಾಳ ಅದ್ಭುತವಾದ ಕಲಾಕುಸುರಿ ಅಂತಾರಲ್ಲ, ಕೈಯಲ್ಲಿ ಕೆತ್ತಿದಂತಹ ಅದ್ಭುತವಾಗಿ ಮಾಡಿದಂತಹ ಒಂದು ಮಂದಿರ ಇದು. ಬಿಳಿಯ ಒಂದು ಕಲ್ಲಿನೊಳಗೆ ಐತಿ. ವಾತಾವರಣ ಭಾಳ ಅದ್ಭುತ ಇರ್ತೈತಿ ಇಲ್ಲಿ. ನೀವು ಸಂಜೆ ಬಂದ್ರೆ ಹಿಂಗೆ ನಾವು ಒಂದು ದಿವಸ ಇಂದೋರೊಳಗೆ ಟೈಮ್ ಕಳೆದು ಮರುದಿವಸ ಮಧ್ಯಾಹ್ನ ಹೋಳ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದ್ವಿ. ಅಲ್ಲೇ ನಾವು ಸುಮಾರು 1 ಗಂಟೆ ಟೈಮ್ ಕಳೆದ್ವಿ. ಒಳಗೆ ಏರ್ಪೋರ್ಟ್ ಒಳಗೆ ಹೆಂಗೈತಿ ನೋಡೋಕೆ. ಭಾಳ ಕಲಾತ್ಮಕವಾಗಿ ಮಾಡ್ಯಾರ ಏರ್ಪೋರ್ಟ್. ಸಣ್ಣದಿದ್ರು ಕೂಡ ಭಾಳ ಚಂದ ಐತಿ. ಹೊಳ್ಳಿ ಬೆಂಗಳೂರಿಗೆ ಇಂಡಿಗೋ ಫ್ಲೈಟಿಗೆ ಬಂದ್ವಿ. ಬೆಂಗಳೂರು ಮುಟ್ಟಿದ ಮೇಲೆ ಮರುದಿವ್ಸ ನಾವು ಒಂದು ದಿವಸ ಬೆಂಗಳೂರಾಗಿದ್ವಿ. ಅಲ್ಲಿಯ ಒಂದು ಅನುಭವಗಳನ್ನು ನಿಮ್ಮ ಕೊಟ್ಟಾಗ ಹಂಚ್ಕೊಂಡು ಅಲ್ಲಿಂದ ಹೊಳ್ಳಿ ಹುಬ್ಬಳ್ಳಿ ಹೆಂಗೆ ಮುಟ್ಟಿದ್ವಿ ಅಂಥೇಳಿ ಮುಂದಿನ ವಿಡಿಯೋದಾಗ ಹೇಳ್ತೇವೆ. ಅಲ್ಲಿ ಮಟ್ಟ ನಮಸ್ಕಾರ.